ನಟರಾಜನ ಈ ಚಿತ್ರವನ್ನ ಜೀವನದಲ್ಲಿ ಒಂದಲ್ಲ ಒಂದು ಬಾರಿ ನೋಡಿರ್ತೀರಾ ಅಲ್ವಾ? ಯಾವತ್ತಾದ್ರೂ ಪಾದದ ಕೆಳಗೆ ಗಮನಿಸಿದ್ದೀರಾ? ಅಲ್ಲಿ ಒಬ್ಬ ವ್ಯಕ್ತಿಯನ್ನ ನಟರಾಜ ತುಳಿಯುತ್ತಿರುವ ಹಾಗೆ ಕಾಣಿಸುತ್ತೆ. ಆ ವ್ಯಕ್ತಿ ಯಾರು? ಆತನನ್ನ ತುಳಿಯೋದಕ್ಕೆ ಕಾರಣ ಏನು? ಆ ವ್ಯಕ್ತಿ ಇನ್ನೂ ಬದುಕಿರುವ ಹಾಗೆ ಕಾಣಿಸೋದ್ಯಾಕೆ? ಈ ಎಲ್ಲ ವಿಚಾರಗಳನ್ನ ಇವತ್ತಿನ ವಿಡಿಯೋದಲ್ಲಿ ತಿಳಿಯೋಣ. ಅದಕ್ಕೂ ಮುಂಚೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗುವ ಮೂಲಕ ನಿಮ್ಮ ಬೆಂಬಲವನ್ನು ನೀಡೋದಕ್ಕೆ ಮರಿಬಿಡಿ. ಸ್ನೇಹಿತರೆ, ನಟರಾಜನನ್ನು ನಾವು ದೇವಾಲಯ, ಮ್ಯೂಸಿಯಂ, ಡ್ಯಾನ್ಸ್ ಕ್ಲಾಸ್ ಹಾಗೂ ಸಾಕಷ್ಟು ನೃತ್ಯ ಪ್ರದರ್ಶನ ಸಮಾರಂಭಗಳಲ್ಲಿ ನೋಡಿರ್ತೇವೆ. ಮೇಲಿನ ಬಲಗೈನಲ್ಲಿರುವ ಡಮರುಗ, ಕೆಳಗಿನ ಬಲಗೈನಲ್ಲಿರುವ ಅಭಯ ಮುದ್ರೆ, ಮೇಲಿನ ಎಡಗೈನಲ್ಲಿನ ಅಗ್ನಿ, ಕೆಳಗಿನ ಎಡಗೈನಲ್ಲಿನ ಮೋಕ್ಷದ ಮಾರ್ಗ, ಆನಂದ ನೃತ್ಯದ ಭಂಗಿ, ಜಟಾಜೂಟದಲ್ಲಿ ಗಂಗೆ, ಚಂದ್ರ ಮತ್ತು ಧಾತುರ ಹೂವುಗಳು, ದೇಹವನ್ನ ಸುತ್ತಿಕೊಂಡಿರುವ ಹಾವು, ಸೊಂಟಕ್ಕೆ ಹುಲಿಯ ಚರ್ಮ, ಇದೆಲ್ಲ ಸಾಮಾನ್ಯವಾಗಿ ನಮ್ಮ ಗಮನಕ್ಕೆ ಬಂದಿರುತ್ತೆ. ಆದರೆ ನಟರಾಜನ ಬಲಗಾಲಿನ ಕೆಳಗೆ ಒಬ್ಬ ಕುಬ್ಜ ವ್ಯಕ್ತಿ ಸಿಲುಕಿಕೊಂಡಿರುವುದು ನಮ್ಮ ಗಮನಕ್ಕೆ ಬರೋದು ಬಹಳ ಕಡಿಮೆ. ಆ ಕುಬ್ಜ ವ್ಯಕ್ತಿಯ ಹೆಸರು ಅಪಸ್ಮಾರ. ನಟರಾಜನಿಂದಲೂ ಕೊಲ್ಲಲಾಗದೆ ಉಳಿದಿರುವಂತಹ ಚಿರಂಜೀವಿ. ಈ ಅಪಸ್ಮಾರ ಯಾರು ಎಂಬುದಕ್ಕಿಂತ ಆತ ಹುಟ್ಟಿದ್ದು ಹೇಗೆ ಎಂಬುದೇ ಇಲ್ಲಿನ ಮುಖ್ಯ ಕತೆ. ಸಾವಿರಾರು ವರ್ಷಗಳ ಹಿಂದೆ ವಿಂಧ್ಯ ಪರ್ವತದ ದಕ್ಷಿಣ ಭಾಗದಲ್ಲಿ ದಾರುಕವನ ಅನ್ನುವಂತಹ ಅರಣ್ಯವಿತ್ತು. ಆ ದಟ್ಟವಾದ ಕಾಡಿನಲ್ಲಿ ಸಾವಿರಾರು ಋಷಿಮುನಿಗಳು ಆಶ್ರಮ ಮಾಡಿಕೊಂಡಿದ್ದರು. ಪ್ರತಿದಿನ ಅಲ್ಲಿ ರಾತ್ರಿ ಹಗಲುಗಳ ಪರಿವೇ ಇಲ್ಲದೆ ಸದಾಕಾಲ ಯಜ್ಞಾಗ್ನಿ ಉರಿಯುತ್ತಲೇ ಇತ್ತು. ಅದರ ತುಪ್ಪ ಮತ್ತು ಚಂದನದ ಸುವಾಸನೆಗೆ ಸಂಪೂರ್ಣ ಗಾಳಿಯೇ ಪರಿಮಳ ಭರಿತವಾಗಿ ಬಿಟ್ಟಿತ್ತು. ಅವರು ಕೇವಲ ಮಂತ್ರೋಚ್ಚಾರ ಮಾಡುವಂತಹ ಸಾಮಾನ್ಯ ಋಷಿಗಳಾಗಿರಲಿಲ್ಲ. 4 ವೇದಗಳನ್ನು ಬಲ್ಲಂತಹ, ಬೇಕಾದಾಗ ಮಂತ್ರ ಹೇಳಿ ಮಳೆ ತರಿಸಬಲ್ಲಂತಹ, ಎಂತಹ ಘೋರ ಸಮಸ್ಯೆಗಳಾದರೂ ಕೇವಲ ಮಂತ್ರಗಳಿಂದಲೇ ಪರಿಹರಿಸಬಲ್ಲಂತಹ ದೈವಿಕ ಶಕ್ತಿಗಳುಳ್ಳ ಮುನಿಗಳಾಗಿದ್ದರು. ಆ ಯಜ್ಞಯಾಗಗಳ ಪುಣ್ಯದಿಂದ ಅವರು ಯಾವಾಗ ನೆನಪಿಸಿಕೊಂಡರೂ ಸಹ ದೇವತೆಗಳು ಅವರ ಮುಂದೆ ಪ್ರತ್ಯಕ್ಷವಾಗುತ್ತಿದ್ದರು. ಇದರಿಂದ ಅವರಿಗೆ ದೇವತೆಗಳು ನಾವು ಕರೆದಾಗಲೆಲ್ಲ ಬರುತ್ತಾರೆ, ಹೀಗಾಗಿ ದೇವತೆಗಳು ನಮ್ಮ ನಿಯಂತ್ರಣದಲ್ಲಿದ್ದಾರೆ, ಪ್ರಪಂಚದಲ್ಲಿ ದೇವತೆಗಳಿಗಿಂತ ಅವರನ್ನು ಮಂತ್ರಗಳಿಂದ ನಿಯಂತ್ರಿಸುತ್ತಿರುವ ನಾವೇ ಶಕ್ತಿಶಾಲಿಗಳು ಎನ್ನುವಂತಹ ಅಹಂಕಾರ ಮೂಡಿತ್ತು. ಈ ಅಹಂಕಾರವನ್ನು ಕಳೆಯುವುದಕ್ಕಾಗಿ ಶಿವ ಧರಿಸಿದ ರೂಪವೇ ನಟರಾಜ. ಶಿವ ಅವರಿಗೆ ಬುದ್ಧಿ ಕಲಿಸಲು ನೇರವಾಗಿ ದೈವಿ ರೂಪದಲ್ಲಿ ಬರಲಿಲ್ಲ. ಬದಲಾಗಿ ಹಳೆಯ ಅರುಕಲು ಬಟ್ಟೆ, ಸ್ನಾನವೇ ಇಲ್ಲದೆ ಗುಡ್ಡದಂತಾದ ಜಟೆ, ಭಸ್ಮ ಲೇಪಿಸಿದ ದೇಹ ತುಂಬಿರುವ ಭಿಕ್ಷುಕನ ರೂಪದಲ್ಲಿ ಕಪಾಲವನ್ನು ಹಿಡಿದು ಆಶ್ರಮಗಳ ಬಳಿಗೆ ಬಂದನು. ಭಿಕ್ಷುಕನ ರೂಪದಲ್ಲಿದ್ದರೂ ಸಹ ಶಿವನ ಅಂದಚಂದಕ್ಕೆ ಕೊರತೆಗಳೇನೂ ಇರಲಿಲ್ಲ. ಆತನನ್ನ ಕಂಡಂತಹ ಮುನಿಪತ್ನಿಯರು ವ್ಯಾಮೋಹಕ್ಕೆ ಒಳಗಾದರು. ಆತನಂತಹ ಸುಂದರನನ್ನ ಈ ಹಿಂದೆ ಅವರೆಂದೂ ಕಂಡಿರಲಿಲ್ಲ. ಹಾಗಂತ ಅದು ಕಾಮದ ವ್ಯಾಮೋಹ ಅಲ್ಲ, ಅದೊಂದು ರೀತಿಯ ಪರಮೇಶ್ವರನಲ್ಲಿ ಲೀನವಾದಂತಹ ಭಕ್ತಿಯ ವ್ಯಾಮೋಹ. ಪ್ರತಿ ಮನೆಯಿಂದಲೂ ಋಷಿಪತ್ನಿಯರು ಬಾಗಿಲಲ್ಲಿ ನಿಂತು ತಮ್ಮ ದೇಹಗಳ ಮೇಲೆ ನಿಯಂತ್ರಣವೇ ಇಲ್ಲದಂತೆ ಪ್ರಾರ್ಥನೆ ಮಾಡುತ್ತಿದ್ದವರು ಪ್ರಾರ್ಥನೆಗಳನ್ನು ಮರೆತು, ಕೈಯಲ್ಲಿದ್ದ ನೀರಿನ ಮಡಕೆಗಳು ಕೆಳಗೆ ಬಿದ್ದರೂ ತಿಳಿಯದಂತೆ, ಅಡುಗೆ ಮನೆಯ ಬೆಂಕಿ ಆಶ್ರಮವನ್ನೇ ಸುಡಲಾರಂಭಿಸಿದರೂ ಅದರ ಗಮನವೇ ಇಲ್ಲದಂತೆ, ಬಿಟ್ಟ ಕಣ್ಣನ್ನು ಮಿಟುಕಿಸದೆ ಕೇವಲ ಭಿಕ್ಷುಕನನ್ನೇ ನೋಡುತ್ತಾ ನಿಂತರು. ಋಷಿಗಳು ಈ ದೃಶ್ಯವನ್ನು ಕಂಡು ಅತ್ಯಂತ ಕೋಪಗೊಂಡರು. ಆದರೆ ತಮ್ಮ ಪತ್ನಿಯರಿಗೆ ಏನಾಗುತ್ತಿದೆ ಎಂಬುದೇ ತಿಳಿಯುತ್ತಿಲ್ಲ. ಅವರ ಮೇಲೆ ಕೋಪಗೊಂಡರೆ ಪ್ರಯೋಜನವಿಲ್ಲ, ಇದೆಲ್ಲವೂ ಆದದ್ದು ಭಿಕ್ಷುಕ ಇಲ್ಲಿ ಬಂದುದರಿಂದ ಎಂದು ಆತನ ಮೇಲೆ ಕೋಪವನ್ನು ವ್ಯಕ್ತಪಡಿಸಿದರು. ಆದರೆ ಆ ಭಿಕ್ಷುಕ ಒಂದು ಮಾತನ್ನು ಸಹ ಆಡಲಿಲ್ಲ. ಸಾಮಾನ್ಯವಾಗಿ ಕೋಪಗೊಂಡಾಗ ಬರುವಂತಹ ಎದುರುತ್ತರ ಮತ್ತು ಮೌನ ಎರಡೂ ಸಹ ಕೋಪವನ್ನು ಮತ್ತಷ್ಟು ಕೆರಳಿಸುತ್ತವೆ. ಇಲ್ಲಿಯೂ ಸಹ ಮುನಿಗಳ ಕೋಪ ಮಿತಿಮೀರಿತು. ಆತನನ್ನು ಕೊಲ್ಲುವಂತಹ ನಿರ್ಧಾರವನ್ನೇ ಮಾಡಿಬಿಟ್ಟರು. ಆದರೆ ಅವರೇನು ಕ್ಷತ್ರಿಯರಲ್ಲ, ಹೀಗಾಗಿ ಆಯುಧವನ್ನು ಹಿಡಿದು ಹೋರಾಡುವಂತಹ ಶಕ್ತಿ ಅವರಿಗಿರಲಿಲ್ಲ. ಮತ್ತೆ ಯಜ್ಞದ ದಾರಿಯನ್ನೇ ಆಯ್ಕೆ ಮಾಡಿಕೊಂಡರು. ಎಲ್ಲರೂ ಯಜ್ಞದ ಅಗ್ನಿಯ ಸುತ್ತ ನಿಂತು ಮಂತ್ರಗಳ ಉಚ್ಚಾರಣೆಯನ್ನು ಆರಂಭಿಸಿದರು. ಮೊದಲಿಗೆ ಯಜ್ಞಕುಂಡದಿಂದ ಹೊರಬಂದದ್ದು ಒಂದು ಭಯಾನಕ ಹುಲಿ. ಅದರ ಗರ್ಜನೆಗೆ ಕಾಡಿನ ಪ್ರತಿ ಎಲೆಗಳು ಕೂಡ ಕಂಪಿಸಲು ಆರಂಭಿಸಿದವು. ಅದರ ಕಣ್ಣುಗಳು ಬೆಂಕಿಯ ಹೊಂಡೆಗಳಂತೆ ಇದ್ದವು. ಯಜ್ಞಕುಂಡದಿಂದ ಒಂದೇ ನೆಗೆತಕ್ಕೆ ಹಾರಿ ಭಿಕ್ಷುಕನ ಮೇಲೆ ದಾಳಿ ಮಾಡಲು ಪ್ರಯತ್ನಿಸಿತು. ಆದರೆ ಭಿಕ್ಷುಕ ಅದರ ದವಡೆಯನ್ನು ಹಿಡಿದು ಚರ್ಮವನ್ನು ಸುಳಿದು ಸೊಂಟಕ್ಕೆ ಕಟ್ಟಿಕೊಂಡನು. ಆಗ 2ನೇ ಬಾರಿಗೆ ಋಷಿಗಳು ಒಂದು ಹಾವನ್ನು ಹೊರತಂದರು. ಬಾಯಿಯ ತುಂಬ ಕಾರ್ಕೋಟಕ ವಿಷ, ಎಡೆ ಎತ್ತಿದರೆ 3 ಜನಕ್ಕೆ ನೆರಳಾಗುವಷ್ಟು ದೊಡ್ಡದಾಗಿದ್ದ ಆ ಹಾವು ಆ ಭಿಕ್ಷುಕನ ಹತ್ರ ಬರುತ್ತಿದ್ದಂತೆಯೇ ಯಾವುದೇ ದಾಳಿಯನ್ನ ಮಾಡದೆ ಶಾಂತವಾಗಿ ಆತನಿಗೆ ಮಾಲೆಯಂತೆ ಸುತ್ತಿಕೊಂಡಿತು. ಇದನ್ನು ಕಂಡ ಋಷಿಗಳ ಕೋಪ ಮತ್ತಷ್ಟು ಹೆಚ್ಚಾಯಿತು. ಮತ್ತಷ್ಟು ಬಲವಾದ ಮಂತ್ರಪಠಣೆಯನ್ನ ಮಾಡಿ ತ್ರಿಶೂಲ, ಪರಶು, ಡಮರುಗವನ್ನು ಸೃಷ್ಟಿಸಿದರು. ಆದರೆ ಅವೆಲ್ಲವನ್ನ ಭಿಕ್ಷುಕ ತನ್ನ ಅಲಂಕಾರಿಕ ವಸ್ತುಗಳಾಗಿ ಬಳಸಿದ್ದರಿಂದ ಆತನೇ ಶಿವ ಎಂಬುದು ಮುನಿಗಳಿಗೆ ಅರ್ಥವಾಯಿತು. ಆದರೂ ಶಿವನಿಗಿಂತ ತಾವೇ ಪರಮಶಕ್ತಿಶಾಲಿಗಳು ಎಂಬ ಅಜ್ಞಾನದಿಂದ ಒಬ್ಬ ರಾಕ್ಷಸನನ್ನೇ ಸೃಷ್ಟಿಸಿದರು. ಆತನೇ ಅಪಸ್ಮಾರ. ಕುಬ್ಜ ದೇಹ, ಮಂದಬುದ್ಧಿ, ದೇಹದ ಮೇಲೆ ನಿಯಂತ್ರಣವೇ ಇಲ್ಲದ ಅಜ್ಞಾನ ರೂಪವಾಗಿದ್ದ ಅಪಸ್ಮಾರನಿಗೆ ನಿಂತುಕೊಳ್ಳುವಷ್ಟು ತ್ರಾಣವೂ ಸಹ ಇಲ್ಲದೆ ತೇಲಾಡುತ್ತಿದ್ದ. ಹೀಗಾಗಿ ಭಿಕ್ಷುಕ ರೂಪಿಯಾದಂತಹ ಶಿವನ ಬಳಿಗೆ ಬಂದ ಅಪಸ್ಮಾರ ದಪ್ಪನೆ ಕೆಳಗೆ ಬಿದ್ದ. ತಕ್ಷಣ ಶಿವ ಆತನ ಮೇಲೆ ನಿಂತು ಆನಂದ ನೃತ್ಯವನ್ನು ಮಾಡಿದ.
ಆ ನೃತ್ಯ ಹಿಂದೆಂದೂ ಯಾರು ಮಾಡಿರದಂತಹ ಅತಿ ಸುಂದರವಾದ ನೃತ್ಯವಾಗಿತ್ತು. ಅಪಸ್ಮಾರ ಶಿವನ ನಿಯಂತ್ರಣಕ್ಕೆ ಬಂದೊಡನೆ ಋಷಿಮುನಿಗಳಿಗೆ ತಮ್ಮ ತಪ್ಪಿನ ಅರಿವಾಯಿತು. ಹೀಗಾಗಿ ಅವರು ಕ್ಷಮೆಯಾಚಿಸಿ ಶಿವನನ್ನ ನಟರಾಜ ಎಂದು ಕರೆದರು. ಅಂದರೆ ನಾಟ್ಯಕ್ಕೆಲ್ಲ ರಾಜ, ನಿನ್ನಂತಹ ನೃತ್ಯವನ್ನು ಮಾಡಲು ಯಾರಿಂದಲೂ ಸಾಧ್ಯವಿಲ್ಲ ಎಂಬ ನಿರ್ಧಾರವಾಗಿತ್ತು. ಹೀಗಾಗಿ ಇಂದಿಗೂ ಸಹ ನೃತ್ಯಕ್ಕೆ ಮುಂಚೆ ನಟರಾಜನಿಗೆ ನಮಿಸಿ ನೃತ್ಯವನ್ನ ಆರಂಭಿಸುತ್ತಾರೆ. ಸ್ನೇಹಿತರೆ, ಈ ಅಪಸ್ಮಾರ ಯಾವುದೋ ವ್ಯಕ್ತಿಯಲ್ಲ, ಋಷಿಮುನಿಗಳ ಒಳಗಿದ್ದಂತಹ ಹಾಗೂ ಇಂದಿಗೂ ಮನುಷ್ಯರ ಒಳಗಿರುವಂತಹ ಅಜ್ಞಾನ ಮತ್ತು ಅಹಂಕಾರದ ಸ್ವರೂಪ. ಅದು ನಿಯಂತ್ರಣವನ್ನ ತಪ್ಪಿದಾಗ ಮನುಷ್ಯನಿಂದ ಎಂತಹ ಪ್ರಮಾದವನ್ನ ಸಹ ಮಾಡಿಸಬಲ್ಲದ್ದು. ಆದರೆ ಅಜ್ಞಾನವನ್ನ ಸಂಪೂರ್ಣವಾಗಿ ಕೊಂದು ಬಿಟ್ಟರೆ ಜ್ಞಾನದ ಮಹತ್ವ ಜನರಿಗೆ ತಿಳಿಯುವುದಿಲ್ಲ ಎಂಬ ಕಾರಣಕ್ಕಾಗಿ ನಟರಾಜ ಅಪಸ್ಮಾರನನ್ನು ಕೊಲ್ಲದೆ ಚಿರಂಜೀವಿ ವರವನ್ನ ನೀಡಿ ತನ್ನ ಪಾದಗಳಿಂದ ಆತನನ್ನ ಅದುಮಿ ನಿಯಂತ್ರಣದಲ್ಲಿ ಇಟ್ಟುಕೊಂಡಿದ್ದಾನೆ. ಆದರೆ ಇಂದಿಗೂ ಸಹ ಅಪಸ್ಮಾರ ಆ ಬಂಧನದಿಂದ ತಪ್ಪಿಸಿಕೊಂಡು ಮನುಷ್ಯರನ್ನ ನಿಯಂತ್ರಿಸುವುದಕ್ಕಾಗಿ ಕಾಯುತ್ತಿದ್ದಾನೆ ಎಂಬುದು ಆ ಪ್ರತಿಮೆಯ ಸಾಂಕೇತಿಕ ರೂಪ. ಅಂದಹಾಗೆ ನಟರಾಜ ನಮ್ಮೊಳಗಿರುವಂತಹ ಅಪಸ್ಮಾರನನ್ನು ಪಾದದಿಂದ ನಿಯಂತ್ರಿಸುತ್ತಿರುವ ವಿಚಾರ ನಿಮಗೆ ಮೊದಲೇ ತಿಳಿದಿತ್ತಾ? ಕಾಮೆಂಟ್ ಮಾಡಿ. ಹಾಗೆ ವಿಡಿಯೋಗೆ ಲೈಕ್ ನೀಡಿ, ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ.